ಆಲೂರು ತಾಲೂಕು ಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಿಂಡಘಟ್ಟ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ನೆಲಸಮ ಮಾಡಿರುವುದು ಅನಧಿಕೃತ ಮನೆಗಳು ಎಂದು ಪಂಚಾಯಿತಿ ಅಧ್ಯಕ್ಷೆ ಭವ್ಯ ಪುರುಷೋತ್ತಮ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಗೋಮಾಳದಲ್ಲಿ ಅನಧಿಕೃತವಾಗಿ ಕಟ್ಟಿರುವ ಕಟ್ಟಡ ತೆರವು ಮಾಡಲಾಗಿದೆ ಎಂದು ಗ್ರಾಮದ ಕೆಲವರು ನಿನ್ನೆ ದುರುದ್ದೇಶದ ಆರೋಪ ಮಾಡಿದ್ದಾರೆ. ಆದರೆ ಮನೆ ನೆಲಸಮ ಆಗಿರುವುದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಅವರ ಜಾಗ ಇಲ್ಲದಿದ್ದರೂ ಭೂ ಕಬಳಿಕೆಗಾಗಿ ಸುಳ್ಳು ಹೇಳಿಕೆ ನೀಡಿದ್ದಾರೆ. ಸರ್ಕಾರಿ ಗೋಮಾಳ ಜಾಗದಲ್ಲಿ ಅಕ್ರಮ ಪ್ರವೇಶ ಮಾಡಿರುವ ಅವರು ಮನೆ ನಿರ್ಮಾಣ ಮಾಡಿ ಬೆಲೆ ಬಾಳುವ ಜಾಗವನ್ನ ತಮ್ಮ ಹೆಸರಿಗೆ ಮಂಜೂರು ಮಾಡಿಕೊಳ್ಳಲು ಹುನ್ನಾರ ಮಾಡಿದ್ದರು. ಆದರೆ ಸರ್ಕಾರಿ ಜಾಗ ಉಳಿಸಬೇಕು ಎಂಬ ಸಾರ್ವಜನಿಕರ ದೂರು ಆಧರಿಸಿ ಸಭೆಯಲ್ಲಿ ಚರ್ಚಿಸಿ ತೆರವು ಮಾಡಲಾಗಿದೆ. ನೀರುಗಂಟಿಗಾರರು ತಹಶೀಲ್ದಾರ್ ಆದೇಶದ ಮೇರೆಗೆ ಪ್ರತಿದಿನ ಅಲ್ಲಿ ಫೋಟೋ ತೆಗೆದಿರುತ್ತಾರೆ. ಈ ವೇಳೆ ಮನೆ ನೆಲಸಮ ಮಾಡಲಾಗಿತ್ತು. ನಾವು ಯಾರನ್ನ ಒಕ್ಕಲೆಬ್ಬಿಸಲು ಹೋಗಿಲ್ಲ. ಪಂಚಾಯಿತಿ ಆಸ್ತಿಯನ್ನ ಕಾಪಾಡುವುದಕ್ಕೆ ಕೈಲಾದ ಮಟ್ಟಿಗೆ ಶ್ರಮಿಸಿದ್ದೇವೆ. ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಸಲ್ಲದು ಎಂದು ಎಚ್ಚರಿಸಿದರು. ಸರ್ವೆ ನಂಬರ್ 1ರಲ್ಲಿ ಶ್ರುತಿ ಎಂಬುವವರ ತಂದೆ ಕಳೆದ ಅನೇಕ ವರ್ಷಗಳಿಂದ ವಾಸವಿದ್ದು ಆ ಸ್ಥಳಕ್ಕೆ ಕಂದಾಯ ಕಟ್ಟಿದ್ದಾರೆ. ತಂದೆ ಮೃತಪಟ್ಟ ಬಳಿಕ ಮಗಳಿಗೆ ಹಕ್ಕಿದೆ. ಇವರು 2022ರವರೆಗೂ ಕಂದಾಯ ಕಟ್ಟಿದ್ದು ನಂತರದಲ್ಲಿ ಅವರೇ ಮನೆ ಬೆಳೆಸಿಕೊಂಡಿದ್ದಾರೆ. ಆದರೆ ಗ್ರಾಮ ಪಂಚಾಯಿತಿ ನಿಯಮಾನುಸಾರ ಅಗತ್ಯ ದಾಖಲೆ ಒದಗಿಸಿ ಅವರು ತಮ್ಮ ವಾಸಸ್ಥಾನವನ್ನ ತಮ್ಮ ಹೆಸರಿಗೆ ಮಂಜೂರು ಮಾಡಿಸಿಕೊಳ್ಳಬಹುದು. ಆದರೆ ಉಳಿದ ಇಬ್ಬರು ಹಿಂದಿನಿಂದಲೂ ಅಲ್ಲಿ ವಾಸ ಇಲ್ಲ. ಶ್ರುತಿ ಅವರನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡುತ್ತಿದ್ದಾರೆ ಎಂದು ತಿರುಗೇಟು ನೀಡಿದರು. ಅದರಲ್ಲಿ ಮೊದಲನೇದಾಗಿ ನಿನ್ನೆ ಶ್ರುತಿ ಅನ್ನೋರು ಪ್ರೆಸ್ ಮೀಟಿಗೆ ಬಂದಿದ್ದಾರೆ. ಆದರೆ ಅಲ್ಲಿ ಮನೆ ಡೆಮಾಲಿಷ್ ಆಗಿದೆ ಅನ್ನೋ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸಿರೋದ್ರಲ್ಲಿ ಆ ಶ್ರುತಿಯವರು ಎಲ್ಲೂ ಕೂಡ ಇಲ್ಲ. ಅಲ್ಲಿ ತೆಗೆಸಿರ್ತಕ್ಕಂತಹ 3 ಜನರದ ಫೋಟೋ ಇಲ್ಲಿದೆ. ಅವರೇ ಶೇರ್ ಮಾಡಿರುವಂಥ ಫೋಟೋಗಳಿದ್ದು. ಇದರಲ್ಲಿ ಎಲ್ಲೂ ಸಹ ನಿನ್ನೆ ಬಂದಿರತಕ್ಕಂಥ ಶ್ರುತಿಯವ್ರದ್ದು ಫೋಟೋ ಇಲ್ಲ. ಮನೆ ಇದಾಗಿದೆ, ಡೆಮಾಲಿಷ್ ಆಗಿದೆ ಅಂತ ಬಂದಿರೋರ್ದು ಫೋಟೋ ಶ್ರುತಿಯವ್ರದ್ದು ಇಲ್ಲ. ಅವ್ರದ್ದು ಮನೆ ಇತ್ತು ಯಾವಾಗ 2021-22ನೇ ಇಸ್ವಿ ಹಿಂದೆ ಇದ್ದಂಥದ್ದಕ್ಕೆ ಕಂದಾಯ ಕಟ್ಟಿದ್ದಾರೆ. ನಮ್ಮ ಪಂಚಾಯಿತಿಯಲ್ಲಿ ದಾಖಲಾತಿ ಇದೆ. ನಿನ್ನೆ ಒಂದು ದಾಖಲಾತಿನ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಕಂದಾಯ ಕಟ್ಟಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಪಂಚಾಯಿತಿ ಉಪಾಧ್ಯಕ್ಷ ಉಮೇಶ್, ಸದಸ್ಯರಾದ ಪ್ರಕಾಶ್, ನಟರಾಜ್, ವೆಂಕಟೇಶ್, ಅಶ್ವಥ್ ಇದ್ದರು.